ಬಾಲಕಿಯರ ಹಾಸ್ಟೆಲ್ನಲ್ಲಿ ಅಡುಗೆ ಸಿಲಿಂಡರ್ನಲ್ಲಿ ಕಾಣಿಸಿಕೊಂಡ ಬೆಂಕಿ, ಸಮಯ ಪ್ರಜ್ಞೆ ಮೆರೆದು ದೊಡ್ಡ ಅನಾಹುತ ತಪ್ಪಿಸಿದ ಪೊಲೀಸ್ ಮತ್ತು ಅಗ್ನಿಶಾಮಕ ದಳ. ಹೌದು, ಮೊಳಕಾಲ್ಮೂರು ಪಟ್ಟಣದ ರಾಯದುರ್ಗ ರಸ್ತೆಯಲ್ಲಿರುವ ಬಾಲಕಿಯರ ಹಾಸ್ಟೆಲ್ನಲ್ಲಿ ಅಡುಗೆ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಬೆಂಕಿ ಕಾಣಿಸಿಕೊಂಡು ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾದ ಘಟನೆ ಶುಕ್ರವಾರ ಸಂಜೆ ನಡೆದಿದೆ. ಮಾಹಿತಿ ತಿಳಿದ ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದ ಪಿಎಸ್ಐ ಪಾಂಡುರಂಗಪ್ಪ ಮತ್ತು ಕ್ರೈಂ ಪಿಎಸ್ಐ ಈರೇಶ್ ತಕ್ಷಣವೇ ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿನಿಯರನ್ನು ಸುರಕ್ಷಿತ ಸ್ಥಳಕ್ಕೆ ಕಳುಹಿಸಿದರು. ಕೂಡಲೇ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿ ತಿಳಿಸಿದ್ದಾರೆ. ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹಾಸ್ಟೆಲ್ ಬಳಿಗೆ ಧಾವಿಸಿ ಬೆಂಕಿಯನ್ನು ನಂದಿಸಿ ಸಂಭಾವ್ಯ ಅವಘಡವನ್ನು ತಪ್ಪಿಸಿದರು. ಅಡುಗೆ ಮಾಡುವ ವೇಳೆ ಸಣ್ಣದಾಗಿ ಗ್ಯಾಸ್ ಸೋರಿಕೆ ಆಗುತ್ತಿದ್ದು ಕ್ಷಣಾರ್ಧದಲ್ಲಿ ಬೆಂಕಿ ಹತ್ತಿಕೊಂಡು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದರಿಂದ ಸ್ಥಳಕ್ಕೆ ಆಗಮಿಸಿದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿ ಗ್ಯಾಸ್ ಸೋರಿಕೆಯನ್ನು ನಿಲ್ಲಿಸಿದರು. ಅಗ್ನಿ ಹೊತ್ತುಕೊಳ್ಳುತ್ತಿದ್ದಂತೆ ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿನಿಯರು ಭಯಭೀತರಾಗಿದ್ದರು. ಆದರೆ ಸಮಯಕ್ಕೆ ಸರಿಯಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಮುಂದಾಗುವ ದೊಡ್ಡ ಅನಾಹುತವನ್ನು ತಪ್ಪಿಸುವ ಮೂಲಕ ದೊಡ್ಡ ದುರಂತ ತಪ್ಪಿದೆ. ಇನ್ನು ಈ ವೇಳೆ ಸ್ಥಳದಲ್ಲಿದ್ದ ವಿದ್ಯಾರ್ಥಿನಿಯರಿಗೆ ಪಿಎಸ್ಐ ಪಾಂಡುರಂಗಪ್ಪ ಧೈರ್ಯ ತುಂಬಿದರು. ಈ ರೀತಿಯ ಅವಘಡಗಳು ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಹಾಸ್ಟೆಲ್ ಸಿಬ್ಬಂದಿಗಳಿಗೆ ಸೂಚಿಸಿದರು. ವರದಿಗಾರರು ರುದ್ರೇಶ್, A2Z ನ್ಯೂಸ್, ಮೊಳಕಾಲ್ಮೂರು. ಬೆಂಕಿ ಸ್ವಲ್ಪ ಹತ್ರ ಹೋಗೋದು ಬೇಡ, ಸ್ವಲ್ಪ ಹುಷಾರು ಇವ್ರೆ. ಅಲ್ಲ ನೀವು ಇಲ್ಲಿ ನನಗೆ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಏನೇನು ಸಾಲ್ಸ್ ಬೇಕಾರೆ ಇರಲಿ, ಏನಾಗಲ್ಲ, ನಂಬರ್ ಇರ್ತಾರೆ. ಆಮೇಲೆ ಪೈಪ್ 2 ವರ್ಷದ ಮೇಲೆ ಮಸಾಲ ಕೆಲಸ ಮಾಡೋರು ಹೇಳ್ತಿದ್ದಾರೆ. ಚೇಂಜ್ ಮಾಡ್ತಾರೆ, ಯಾಕಂದ್ರೆ ಭಾಳ ಆಗ್ತಿದೆಯಲ್ಲ. ಈಗ ನೋಡ್ರಿ, ಇದು ಇಳಿಸಕ್ಕಾಗಲ್ಲ ಅಂತ ಆಸ್ಪತ್ರೆ ಪ್ರಾಬ್ಲಮ್ ಸರ್. ಎಲ್ಲರೂ ಇದನ್ನೇ ಹೇಳ್ತಾರೆ. ಅದು ಈಸಿಯಾಗಿತ್ತು, ಹಿಂಗೆ ಇಳಿಸ್ಬಿಡ್ತಾರೆ ಸರ್. ಹಂಗಾಗಿ ಇದೊಂದು ಸಮಸ್ಯೆ ಆಗಿದೆ. ಅಡಿಗೆ ಅಷ್ಟೊಂದು ಆಗಲ್ಲ ಸರ್. ಇಳಿಸಕ್ಕೆ ನಮ್ಗೆ ಯಾರು ಸರ್ ಏನಿಲ್ಲ, ಇಷ್ಟೇ ಮಾಡಿದ್ರೆ ಈ ಮಟ್ಟದಾಗ ಒಂದು ಟೇಬಲ್ ಆ ಕಡೆ ಒಂದು ಬಂಡೆ ಖಾರ ಬಂಡೆ ಹಾಕಿತ್ತು. ಅಡಿಗೆ ಒಂದು 3 4 ಒಳ್ಳೆ ಕರ್ಕೊಂಡು ಅಡಿಗೆ ಮಾಡತ್ತಲ್ಲಿ ನಾವು ಸಿಲಿಂಡ್ರು ಕೆಳಮಟ್ಟ ಇದ್ದು ಹೈಟ್ ಮಟ್ಟ ಹೇಳಿದ್ವಿ. ಹಾಸ್ಟೆಲೆಲ್ಲ ಮೇಲೆ ಮಾಡ್ಕೊಳ್ರಿ ಟೇಬಲ್ ಅದು ಟೈಪ್. ಯಾಕಂದ್ರೆ ಕೆಳಗಡೆ ವಾತಾವರಣ ಎಲ್ಲ ಸ್ಪ್ರೆಡ್ ಆಗಿ ಬ್ಲಾಸ್ಟ್ ಆಗೋ ಚಾನ್ಸ್ ಇರುತ್ತೆ. ಈಗ ಹಾಸ್ಟೆಲ್ ಮಕ್ಕಳೆಲ್ಲ ಇದಾಗ್ತಿತ್ತು. ತೊಂದರೆ ಏನಪ್ಪ ಅಂತಂದ್ರೆ ಹೇಳಿದಂಗಲ್ಲೂ ಕೆಳಗಡೆನೆ ಮಾಡ್ತೀರಿ. ಅವು ಪೈಪ್ ಯಾವಾಗಲೂ ಕೆಳಮಟ್ಟದಾಗೆ ಅದು ಪ್ರೆಷರ್ ಆಗಿರುತ್ತೆ. ಅದು ಒಂದು ಬಾಂಬ್ ಒಂದೇ, ಇದು 7 ಕೆಪಾಸಿಟಿ ಬಾಂಬ್ ಇರ್ತದೆ ಇದರಲ್ಲಿ. ಹಾಗಾಗಿ ಯಾವಾಗ ಬ್ಲಾಸ್ಟ್ ಆಗ್ತದೆ, ಇನ್ನೇನು ಅದು ಫೈರ್ ಹೀಟ್ ಆಗಿಬಿಟ್ಟಿತ್ತು, ಎಲ್ಲ ಸ್ಪ್ರೆಡ್ ಆಗೈತೆ. ಅಲ್ಲಿ ಫೋನ್ ಕೂಡ ಅಲ್ಲಿ ಇಡಬಾರ್ದು. ಅಡುಗೆ ಮಾಡತ್ತಲ್ಲಿ ಫೋನ್ ಯೂಸ್ ಸ್ವಲ್ಪ ಹೊತ್ತು ಅಡುಗೆ ಆದಮೇಲೆ ಬಂದು ಯೂಸ್ ಮಾಡಿರಿ. ಯಾಕಂದರೆ ಅಲ್ಲಿ ಫೋನು ಯೂಸ್ ಮಾಡಬಾರ್ದು. ಸ್ವಿಚ್ ಆನ್ ಮಾಡೋದು ಎಲ್ಲೇನು ಕ್ಲೀಕ್ ಆದಾಗೆ ನೋಡಿರಿ, ಗೊತ್ತಿಲ್ಲ. ಈಗ ಒಳ್ಳೆ ಅನಾಹುತ ತಪ್ಪಿದೆ ಇದು. ಗ್ಯಾಸ್ ಪೈಪ್ ಸಿಗ್ತದೆ, ನಾವು 200-300 ರೂಪಾಯಿ ಎಲ್ಲೇ ಖರ್ಚು ಮಾಡ್ತೀವಿ, ಅದನ್ನ ಯೂಸ್ ಮಾಡೋದೇ ಗೊತ್ತಿಲ್ಲ. 2 ವರ್ಷ 10 ವರ್ಷ ಹಂಗೆ ಇಟ್ಕೊಂಡಿರ್ತಾರೆ ಹಳೆ ಮನೆಗೆ. ಅದು ಎಲ್ಲ ಟೇಪ್ಗಳು ಸುತ್ತಿ ಆ ಥರ ಯೂಸ್ ಮಾಡಬೇಡ್ರಿ. ಎಷ್ಟು ವರ್ಷಕ್ಕೊಮ್ಮೆ ಚೇಂಜ್ ಮಾಡಿ ಸರ್? 2 ಇಯರ್ಸ್ಗೆ ಒಂದು ಟೈಮ್ ಒಂದು ಪೈಪ್ ಚೇಂಜ್ ಮಾಡಬೇಕು. ಇದು ಈ ಮಟ್ಟದಾಗ ಇರ್ಬೇಕು ಸರ್. ಹೈಟಲ್ಲಿ ಇದ್ರೆ ಪ್ರೆಷರ್ ಲೀಕ್ ಆದ್ರೂ ಏನು ಸಮಸ್ಯೆ ಆಗುತ್ತೆ. A2Z